ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬ ಇಂಪಾರ್ಟೆಂಟಾಗಿ ಇರ್ತಕ್ಕಂಥ ಒಂದು ಮಾಹಿತಿ ಏನಪ್ಪ ಅಂತಂದರೆ, ನೇಮಕಾತಿ ಶುರು ಮಾಡಲು ಒಂದು ಆದೇಶ ಬಂದಿದೆ. ಕರ್ನಾಟಕ ಸರ್ಕಾರದಿಂದ ಇದೀಗ ಒಳ ಮೀಸಲಾತಿ ಅಡಿಯಲ್ಲಿ ಖಾಲಿ ಬಿದ್ದಿರ್ತಕ್ಕಂತಹ ಬಹಳಷ್ಟು ಹುದ್ದೆಗಳ ಒಂದು ನೇಮಕಾತಿಗಳಿಗೆ ಒಂದು ಹಸಿರು ನಿಶಾನೆಯನ್ನು ಈಗ ತೋರಿಸಿದ್ದಾರೆ. ಈ ಒಂದು ಎಲ್ಲ ಹುದ್ದೆಗಳಿಗೆ ಏನು ನೇಮಕಾತಿ ಇದೆ ಅದನ್ನು ಆದಷ್ಟು ಬೇಗ ಶುರು ಮಾಡಬೇಕು ಅಂತ ಬಂದಿದೆ. ಅಫಿಷಿಯಲ್ ಆಗಿ ಕರ್ನಾಟಕ ಒಂದು ಲೋಕಸೇವಾ ಆಯೋಗದಿಂದ ನಡೆಸ್ತಕ್ಕಂಥ ಒಂದು ಹುದ್ದೆಗಳಿಗೆ ಎಲ್ಲವಕ್ಕೂ ಕೂಡ ಈಗ ಗ್ರೀನ್ ಸಿಗ್ನಲ್ ಬಂದಿದೆ. ಎಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಮಾಹಿತಿಗಳನ್ನು ಕೊಡ್ತೇನೆ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಎಲ್ಲರೂ ಕೂಡ ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಮುಂದೆ ಬರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ಫ್ರೀಯಾಗಿ ನೋಡ್ಕೊಳ್ತಾ ಹೋಗ್ಬೋದು. ನೋಡಿ, ಮೊದಲನೇದಾಗಿ ಏನಪ್ಪ ಮಾಹಿತಿ ಅಂತ ಅಂದರೆ, ಕರ್ನಾಟಕದ ಒಂದು ಸರ್ಕಾರದ ಅಡಿಯಲ್ಲಿ ಒಳ ಮೀಸಲಾತಿ ಅಳವಡಿಸಿಕೊಂಡು ರಾಜ್ಯದ ಒಂದು ಸಿವಿಲ್ ಸೇವೆಗಳಲ್ಲಿ ಇರ್ತಕ್ಕಂಥ ಹುದ್ದೆಗಳಿಗೆ ನೇರ ನೇಮಕಾತಿ ಪ್ರಕ್ರಿಯೆಯನ್ನು ಪ್ರಾರಂಭಿಸೋ ಬಗ್ಗೆ. ನೋಡಿ, ದಿನಾಂಕ 25/11/2024 ಸುತ್ತೋಲೆ ಸಂಖ್ಯೆಯಲ್ಲಿ ಕೆಲವೊಂದು ನೇಮಕಾತಿಗಳು ಇಲ್ಲಿ ಮಾಡಬೇಕು ಅಂತ ಇಲ್ಲಿ ನೋಟಿಫಿಕೇಷನ್ ಆಗಿದ್ದು. ನಮ್ಮ ಒಂದು ಕೃಷಿ ಇಲಾಖೆ ನೇಮಕಾತಿ ಕೂಡ ಹೌದು ಅದರಲ್ಲಿ ಒಂದು. ಅದನ್ನು ಕೂಡ ಇತ್ತೀಚೆಗೆ HK ರೀಜನ್ನ ಒಂದು ಕೃಷಿ ಇಲಾಖೆ ಎಕ್ಸಾಮ್ ನಾಳೆ ಬರೆಯೋಕ್ಕೆ ಹೋಗಬೇಕಿತ್ತು. ಆದರೆ ಇವತ್ತೇ ಏನು ಆಯಿತು ಅಂತಂದರೆ ಅದು ಪೋಸ್ಟ್ಪೋನ್ ಅಥವಾ ಅದನ್ನು ಕ್ಯಾನ್ಸಲ್ ಮಾಡಿ ಮತ್ತೆ ನೋಟಿಫಿಕೇಷನನ್ನು ಕರೆದರು. ಅದೇ ರೀತಿ ಈಗ ನೋಟಿಫಿಕೇಷನ್ನ ಈಗ ಉಲ್ಲೇಖಿತ ಸುತ್ತೋಲೆಗಳಲ್ಲಿ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲಾತಿ ಜಾರಿಗೊಳಿಸುವ ಸಲುವಾಗಿ ನಿವೃತ್ತ ನ್ಯಾಯಮೂರ್ತಿ HN ನಾಗಮೋಹನ್ ದಾಸ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ರಚಿಸಲಾದ ಹಿನ್ನೆಲೆಯಲ್ಲಿ ರಾಜ್ಯದ ಸಿವಿಲ್ ಸೇವಾ ಹುದ್ದೆಗಳಿಗೆ ಹೊಸದಾಗಿ ನೇರ ನೇಮಕಾತಿಯನ್ನು ಮಾಡುವುದನ್ನು ಮುಂದಿನ ಆದೇಶದವರೆಗೆ ಇಲ್ಲಿ ತಡೆ ಹಿಡಿಯಲಾಗಿರುತ್ತದೆ. ಪ್ರಸ್ತುತ ನ್ಯಾಯಮೂರ್ತಿ HN ನಾಗಮೋಹನ್ ದಾಸ್ ಅವರ ಒಂದು ಆಯೋಗ ವರದಿ ಸಲ್ಲಿಸಿದ್ದು, ಸಚಿವ ಸಂಪುಟ ಇಲ್ಲಿ ಕೆಲ ಮಾರ್ಪಾಡುಗಳೊಂದಿಗೆ ಸದರಿ ವರದಿಯನ್ನು ಅಂಗೀಕರಿಸಿದ್ದು, ಸರ್ಕಾರದಿಂದ ಈ ಕೆಳಕಂಡ ಆದೇಶ ಸುತ್ತೋಲೆಗಳನ್ನು ಹೊರಡಿಸಲಾಗಿದೆ. ನೋಡಿ, ಇವೆಲ್ಲವೂ ಕೂಡ ನೋಟಿಫಿಕೇಷನ್ಗಳು, ತುಂಬ ನೋಟಿಫಿಕೇಷನ್ಗಳಿದ್ದಾವೆ. ಇವೆಲ್ಲವನ್ನು ಕೂಡ ಆದಷ್ಟು ಬೇಗ ಈಗ ನೋಟಿಫೈ ಮಾಡಿಕೊಂಡು ಏನು ನೇಮಕಾತಿ ಶುರು ಮಾಡಬೇಕು ಅಂತ ಈಗ ಅಫಿಷಿಯಲ್ ಆಗಿ ಕರ್ನಾಟಕ ಸರ್ಕಾರದಿಂದ ಒಂದು ಅಪ್ಡೇಟ್ ಬಂದಿರತಕ್ಕಂಥದ್ದು. ಈ ಒಂದು ಅಪ್ಡೇಟ್ ಒಂದು ಪರವಾಗಿ ವಿತಿನ್ ದಿಸ್ ಮಂತ್ ಎಂಡ್ ಅಂದರೆ ಸೆಪ್ಟೆಂಬರ್ ಎಂಡ್ನ ಒಳಗೆ ಯಾವುದಾದ್ರೂ ಒಂದು ನೋಟಿಫಿಕೇಷನ್ ಪಕ್ಕಾ ಬರ್ತದೆ. ಆ ಒಂದು ನೋಟಿಫಿಕೇಷನ್ಗಾಗಿ ಎಲ್ಲರೂ ಕೂಡ ಕಾಯ್ತಾ ಇರುತ್ತೆ ಅಂದ್ಕೊಂಡಿದ್ದೇನೆ. ಈ ಒಂದು ವಿಡಿಯೋ ಯೂಸ್ಫುಲ್ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ.